ನೀವೀಗ ಒಂದು ಬೌನ್ಸರ್ ಆಗಿ ಸೊ ನಿಮ್ಮ ಮೇಲೆ ಎಷ್ಟು ಮಟ್ಟಿಗೆ ಒಂದು ಟೀಮ್ ಹ್ಯಾಂಡಲ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಖಂಡಿತವಾಗ್ಲೂ ನಮ್ಮ ಮೇಲೇ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಇದಾಗಿರುತ್ತೆ ಎಲ್ಲ ಹುಡುಗರು ಹ್ಯಾಂಡಲ್ ಮಾಡೋ ರೀತಿ. ನೀವು ಬೌನ್ಸರ್ ಆದಮೇಲೆ ಫಸ್ಟ್ ಯಾವ ಒಂದು ಸೆಲೆಬ್ರಿಟಿ ಜೊತೆ ಕೆಲಸ ಮಾಡಿದ್ರಿ? ಸ್ಟಾರ್ಟಿಂಗು ಮೈಸೂರಲ್ಲಾಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಪಬ್ಗಳು ಜಾಸ್ತಿ ಮಾಡ್ತಾ ಇತ್ತು. 200 ಇಂದ 250 ಜನ ಹುಡುಗರನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ತುಂಬಾನೇ ಕಷ್ಟ. ಆದಷ್ಟು ಬೇಗ BP ಶುಗರ್ ಬಂದ್ಬಿಡುತ್ತೆ ಗ್ಯಾರಂಟಿ. ಗ್ರೋತ್ ಎಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಕೆಲವ್ರಿಗೆ ಅದೊಂದು ಹೆಡ್ ವೇಟು ಬಂದಿರುತ್ತೆ. ಓಕೆ, ನಾನು ಸೆಲೆಬ್ರಿಟಿ ಜೊತೆ ಇದ್ದೀನಿ, ಪ್ರೌಡ್ನೆಸ್ ಇದ್ದೇ ಇರುತ್ತೆ ನಮ್ಮ ಕೆಲಸದ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ, ನಾವೇನು ಕೆಲಸ ಮಾಡ್ತಾ ಇದೀವಿ, ಯಾರ ಜೊತೆ ಇರ್ತೀವಿ, ಎಲ್ಲಿ ಹೋಗ್ತೀವಿ, ಅದೆಲ್ಲ ಪ್ರೌಡ್ ಇದ್ದೇ ಇರುತ್ತೆ. ನಮ್ಮ ಕೆಲಸ ಮಾಡೋಕ್ಕೆ ಮೇನ್ ಕಾರಣನೇ ಆ ಪ್ರೌಡ್. ಸೊ ಈಗ ನೀವು ರೀಸೆಂಟ್ ಆಗಿ ರಜನಿಕಾಂತ್ ಸರ್ ಅವ್ರದ್ದು ಯಾವುದೋ ಇವೆಂಟ್ಗೂ ಹೋಗಿದ್ರಿ ಅನ್ಸುತ್ತೆ. 7 ದಿನ ನಡೀತು ಶೂಟಿಂಗ್ ಮೈಸೂರಲ್ಲೇ, ಚೆನ್ನಾಗಿತ್ತು. ಫಸ್ಟ್ನೇ ದಿನ ಬ್ಯುಸಿ ಇದ್ರು, ನಾವು ಕೆಲಸದಲ್ಲಿ ಬ್ಯುಸಿ ಇದ್ದು. ಬಟ್ 2ನೇ ದಿನ ಮಾತಾಡ್ಸಿದ್ರು. ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಗುರುತಿಸಿದ್ರು, ಮಾತಾಡ್ಸಿದ್ರು ಅಂದರೆ ಅದೇ ನಮಗೆ ಒಂಥರ ಅವಾರ್ಡ್ ಕೊಟ್ಟಂಗೆ ಆಯಿತು. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ರಮ್ಯಾ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಸೆಲೆಬ್ರಿಟಿಯ ಪರ್ಸನಲ್ ಬೌನ್ಸರ್ ಹಾಗೇನೆ ಕೂಡ ಒಬ್ಬ ಟ್ರೆಕ್ಕರ್ ಕೂಡ ಹೌದು, ಪ್ರಶಾಂತ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ? ಚೆನ್ನಾಗಿ ನಡೀತಾ ಇದೆ ಮೇಡಮ್, ತುಂಬ ಚೆನ್ನಾಗಿ ನಡೀತಾ ಇದೆ. ಆಷಾಢ ಅಲ್ವಾ? ಹೌದು. ಸ್ವಲ್ಪ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಕಮ್ಮಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಸೊ ಆಷಾಢ ಮುಗಿದ್ಮೇಲೆ ಮತ್ತೆ ಬ್ಯಾಕ್ ಟು ನಾರ್ಮಲ್ ತರ? ಹೌದು, ಖಂಡಿತ. ಮತ್ತೆ ಮಳೆನೂ ಜಾಸ್ತಿ ಇರುತ್ತೆ ಈ ಟೈಮಲ್ಲೆಲ್ಲ. ಶೂಟಿಂಗ್ ಆಗಲಿ ಮತ್ತೆ ಮದುವೆ ಈವೆಂಟ್ಗಳಾಗಲಿ ಇವೆಲ್ಲ ತುಂಬ ಕಮ್ಮಿನೇ. ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಓಕೆ, ಸೊ ಬೇಸಿಕಲಿ ನೀವೀಗ ಒಂದು ಬೌನ್ಸರ್ ಆಗಿ ಸೊ ನಿಮ್ಮ ಮೇಲೆ ಎಷ್ಟು ಮಟ್ಟಿಗೆ ಒಂದು ಟೀಮ್ ಹ್ಯಾಂಡಲ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಖಂಡಿತವಾಗ್ಲೂ ನಮ್ಮ ಮೇಲೇ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಇದಾಗಿರುತ್ತೆ ಎಲ್ಲ ಹುಡುಗರನ್ನು ಹ್ಯಾಂಡಲ್ ಮಾಡೋ ರೀತಿ. ಖಂಡಿತ ನಮ್ಮದು ಪ್ರಮುಖ ಪಾತ್ರ ಇದ್ದೇ ಇರುತ್ತೆ. ನೀವು ಬೌನ್ಸರ್ ಆದಮೇಲೆ ಫಸ್ಟ್ ಯಾವ ಒಂದು ಸೆಲೆಬ್ರಿಟಿ ಜೊತೆ ಕೆಲಸ ಮಾಡಿದ್ರಿ? ಫಸ್ಟ್ ಯಾವ ಸೆಲೆಬ್ರಿಟಿ ಜೊತೆ? ಫಸ್ಟ್ ನೆನಪಿಲ್ಲ, ಯಾಕಂದ್ರೆ ನಾನು 12 ವರ್ಷ ಆಯಿತು. ಓಕೆ. ಸೊ ಅವಾಗಿಂದನೂ ಸೆಲೆಬ್ರಿಟಿಗಳು ರೆಗ್ಯುಲರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ. ಫಸ್ಟ್ ಯಾವ ಸೆಲೆಬ್ರಿಟಿ ಅದು ನೆನಪಿಲ್ಲ, ಯಾಕಂದರೆ ಶೂಟಿಂಗ್ಗಳಿಗೆಲ್ಲ ಬೌನ್ಸರು ಹಾಕೊಳಕ್ಕೆ ಶುರು ಮಾಡಿದ್ದೆ ನನಗೆ ಗೊತ್ತಿರಂಗೆ 7-8 ವರ್ಷದ ಹಿಂದೆಯಿಂದ. ಅದಕ್ಕೆ ಮುಂಚೆ ಎಲ್ಲ ಯಾವ ಬೌನ್ಸರ್ ಇರಲಿಲ್ಲ, ಏನಿರಲಿಲ್ಲ. ಬೌನ್ಸರ್ ಟ್ರೆಂಡ್ ಏನಿದ್ರು ಒಂದು 5 ವರ್ಷ, ಒಂದು 6 ವರ್ಷ, ಒಂದು 8 ವರ್ಷ ಅಂದ್ಕೊಳ್ಳಿ. ಅವಾಗಿಂದ ಇದು. ಅದಕ್ಕೆ ಮುಂಚೆ ಎಲ್ಲ ತುಂಬ ರೇರು. ಪಬ್ಗಳು ಜಾಸ್ತಿ ಮಾಡ್ತಾ ಇತ್ತು. ಪಬ್ಗಳು ಅವಾಗೆಲ್ಲ ಸ್ಟಾರ್ಟಿಂಗು ತುಂಬ ನಡೀತಾ ಇತ್ತು, ಮೈಸೂರಲ್ಲಾಗಿರ್ಬೋದು, ಬೆಂಗಳೂರು ಆಗಿರ್ಬೋದು. ಸೊ ಪಬ್ಗಳು ಜಾಸ್ತಿ ಇದು ಮಾಡ್ತಾ ಇದ್ದು. ಆಮೇಲೆ ವೆಡ್ಡಿಂಗ್ ಇವೆಂಟ್ಗಳಿಗೆ ಶುರು ಮಾಡಿದ್ರು. ವೆಡ್ಡಿಂಗ್ ಇವೆಂಟ್ಗಳಿಗೆ ರಿಕ್ವೈರ್ಮೆಂಟ್ ಶುರುವಾಯಿತು. ಕ್ರೌಡ್ ಹ್ಯಾಂಡ್ಲ್ ಮಾಡೋದು ಅಥವಾ ಸೆಲೆಬ್ರಿಟಿಗಳು ವಿಸಿಟ್ ಮಾಡೋದು, ಸೊ ಈ ಥರದ್ದೆಲ್ಲ ಶುರುವಾಯಿತು. ಸೊ ನನ್ನ ಪ್ರಕಾರ ಒಂದು 7-8 ವರ್ಷದಿಂದ ಈ ರೀತಿ ಬೌನ್ಸರ್ ಟ್ರೆಂಡ್ ಶುರುವಾಗಿದೆ. ಬಟ್ ನೀವು ಇಂಡಸ್ಟ್ರಿಗೆ ಬಂದು 12 ವರ್ಷ ಆಗಿದೆ. ಈ ಬೌನ್ಸರ್ ಇಂಡಸ್ಟ್ರಿ ಬಂದು 12 ವರ್ಷ ಆಗಿದೆ. ಸೊ ಬೇಸಿಕ್ಲಿ ಈಗ ನೀವು ಮೈಸೂರವರೇ ಆಗಿರೋದ್ರಿಂದ ಸೊ ಇವಾಗ ನಿಮ್ಮ ಟೀಮ್ ಕಂಪ್ಲೀಟ್ಲಿ ಮೈಸೂರಲ್ಲೇ ಇರೋದು. ಸೊ ಈಗ ಬೇರೆ ಕಡೆಯಿಂದ ಎಲ್ಲ ಕೆಲಸ ಬಂದಾಗ ಸೊ ನಿಮ್ಗೆಲ್ಲೋ ಒಂದು ಕಡೆ ಟ್ರಾವೆಲ್ ಎಲ್ಲ ಮಾಡೋಕೆ ಕಷ್ಟ ಅನ್ಸುತ್ತಾ? ಕಷ್ಟನೇ, ಬಟ್ ಇಷ್ಟಪಟ್ಟು ಮಾಡ್ತೀವಲ್ಲ ಕೆಲಸನ. ಸೊ ಹೋಗ್ತಾ ಇರ್ತೀವಿ. ಮೈಸೂರಿಂದನೇ ಹುಬ್ಳಿ ತನಕ ಹೋಗಿದ್ದೀವಿ, ಆಂಧ್ರ ಪ್ರದೇಶ ಎಲ್ಲ ಹೋಗಿದ್ದೀವಿ, ಗೋವಾ ತನಕ ಹೋಗಿದ್ದೀವಿ. ಈಗ ಯಾವುದಾದ್ರೂ ಆಡಿಯೋ ರಿಲೀಸು ಆ ಥರ ಎಲ್ಲ ಇದ್ದಾಗ ಹುಬ್ಳಿ, ಧಾರವಾಡ ಈ ಥರ ಎಲ್ಲ ಇರುತ್ತೆ. ಬಳ್ಳಾರಿಲಿ ಇರುತ್ತೆ. ಸೊ ಅವಾಗೆಲ್ಲ ಟ್ರೈನ್ ಇದೆಯಲ್ಲ, ಟ್ರೈನಲ್ಲಿ ಆರಾಮ್ಸೆ ತುಂಬಾ ಕಷ್ಟಪಟ್ಟಿದ್ದೀವಿ ಕೂಡ. ಈಗ ಎಕ್ಸಾಂಪಲ್ಲು ಸಂಜೆ ಆಲ್ಮೋಸ್ಟ್ ಇವೆಂಟ್ಗಳೆಲ್ಲ ನಡೆಯೋದು. ಈಗ ನಾವು ಹೆಂಗೆ ಹೋಗ್ಬೇಕಂದ್ರೂ 7-8 ಅವರ್ ಬೇಕು. ನಾವು ಬೆಳಗ್ಗೆ 4 ಗಂಟೆ ರಾತ್ರಿಗೆ ಎದ್ದು 3 ಗಂಟೆಗೆ ಎದ್ದು, ಹುಡುಗರೆಲ್ಲ ಈಗ 50 ಜನ 60 ಜನ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇಲ್ಲಿಂದ ಟ್ರೈನಲ್ಲಿ ಹೋಗ್ತೀವಿ, ಊಟ ತಿಂಡಿ ಎಲ್ಲ ಟ್ರೈನಲ್ಲೇ ಆಗುತ್ತೆ. ಸೊ ತುಂಬಾ ಕಷ್ಟಪಟ್ಟೆ ಮಾಡ್ತೀವಿ. ಯಾಕಂತಂದ್ರೆ ಇವಾಗ ಒಂದು ಟೀಮ್ ಕಟ್ಟಬೇಕು ಅಂತಂದ್ರೆ ಅದಷ್ಟು ಈಸಿ ಮಾತೇ ಅಲ್ಲ. ಯಾಕಂತಂದ್ರೆ ಈಗ ನಿಮ್ಮ ಹತ್ರ ಒಂದು 200 ಇಂದ 250 ಜನ ಹುಡುಗರಿದ್ದಾರೆ. ಸೊ ಹಾಗಾಗಿ ಯಾಕಂದ್ರೆ ಈ ಮುಂಚೆ ಮಾಡಿದಂತ ಇಂಟರ್ವ್ಯೂ ಎಲ್ಲ ಹೇಳಿದ್ರಿ ನೀವು. ಸೊ ಹಾಗಾಗಿ ಇಷ್ಟು ಒಂದು 200 ಇಂದ 250 ಜನ ಹುಡುಗರನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ತುಂಬಾನೇ ಕಷ್ಟ. ಆದಷ್ಟು ಬೇಗ BP ಶುಗರ್ ಬಂದ್ಬಿಡುತ್ತೆ ಗ್ಯಾರಂಟಿ. ಬಟ್ ಏನೂ ಮಾಡೋಕ್ಕಲ್ಲ, ಮಾಡಲೇಬೇಕು. ಮಾಡ್ತಾ ಇದೀವಿ, ಮಾಡ್ಕೊಂಡು ಹೋಗ್ತಾ ಇದೀವಿ. ಹುಡುಗರು ಅದೇ ರೀತಿ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ 200-250 ಜನ ಅಂತಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ, ತುಂಬಾ ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ಮತ್ತೊಂದು ಬೇರೆ ಕೆಲಸ ಮಾಡೋ ಅಂಥವ್ರು ಇದ್ದಾರೆ. ಈಗ ಹೊರಗಡೆಯಿಂದ ಎಲ್ಲ ಬಂದಿರ್ತಾರೆ, ಮೈಸೂರಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಪಾರ್ಟ್ ಟೈಮ್ ಈ ಕೆಲಸಗಳು ಮಾಡ್ತಾ ಇರ್ತಾರೆ. ಇನ್ನು ಡೈಲಿ ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಕೆಲಸಕ್ಕೆ ಅಂತಾನೆ ಇರೋಂಥವ್ರು ಮಂತ್ಲಿ ನಮ್ಮ ಪಬ್ ಬೌನ್ಸರ್ಗಳಾಗಿರ್ಬೋದು, ಪಬ್ಗಳಿಗೆ ಬೌನ್ಸರ್ಗಳು ಹಾಕಿರ್ತೀವಿ. ಅವ್ರಿಗೆಲ್ಲ ಮಂತ್ಲಿ ಸ್ಯಾಲ್ರಿ. ಅವ್ರದ್ದು ಇದೇ ಪ್ರೊಫೆಷ್ನಲ್, ಬೇರೆ ಇನ್ನೇನು ಕೆಲಸ ಇರಲ್ಲ. ಆ ಥರದವರು ಇದ್ದಾರೆ. ಸೊ ನಿಮ್ಮಲ್ಲಿ ಫುಲ್ ಟೈಮ್ ವರ್ಕ್ ಮಾಡೋರು ಇದ್ದಾರೆ, ಪಾರ್ಟ್ ಟೈಮ್ ವರ್ಕ್? ಹೌದು. ಓಕೆ. ಸೊ ಇವಾಗ ಕೆಲವೊಂದು ಈವೆಂಟ್ಸ್ ಅಂತ ಬಂದಾಗ ನೀವು ಅಂದರೆ ಯಾವ ರೀತಿ ನೀವು ಹುಡುಗರನ್ನ ಚೂಸ್ ಮಾಡ್ತೀರಾ? ಅಂದರೆ ಇವಾಗ ಈ ಒಂದು ಫೀಲ್ಡ್ಗೆ
ಫಿಟ್ನೆಸ್ಸು ಅಥವಾ ವೆಲ್ ಬಾಡಿ ಮೇಂಟೈನ್ ಮಾಡಿರೋರು ಈ ಥರದವರೆಲ್ಲ ತುಂಬ ನೋಡಿ ಚೂಸ್ ಮಾಡ್ತೀರಾ ಅಥವಾ ಯಾವ ರೀತಿ? ಆ ಥರ ಏನಿಲ್ಲ, ಒಟ್ನಲ್ಲಿ ಬಾಡಿ ಬಿಲ್ಡ್ ಆಗಿರಬೇಕು. ನಮ್ಮ ಹತ್ರ ಬಂದಮೇಲೆ ನಾವು ಕೆಲಸ ಹೇಳ್ಕೊಡ್ತೀವಿ. ಏನಿಲ್ಲ, ನಮ್ಮ ಕೆಲಸದಲ್ಲಿ ಮೇಯ್ನ್ ಬಂದು ತಾಳ್ಮೆ, ಪೇಷನ್ಸ್. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಪೇಷನ್ಸಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ ಸೆನ್ಸಿಟಿವ್, ಮ್ಯಾನೇಜಬಲ್. ನಮ್ಮ ಕೆಲಸ ಇಷ್ಟೇ. ಏನೇ ಆಗಲಿ, ಒಂದು ಗಲಾಟೆ ಆಗಲಿ, ಇನ್ನೊಂದಾಗಲಿ, ಕ್ರೌಡ್ನ ಮೇಂಟೈನ್ ಮಾಡೋದಾಗಲಿ, ಒಬ್ಬರನ್ನ ಇಲ್ಲಿ ನಿಂತಿರೋರನ್ನ ಆ ಕಡೆ ಹೋಗಿ ಸರ್ ದಯವಿಟ್ಟು ಅನ್ನೋದು ಕಷ್ಟ ಆಯ್ತಾ ಇವತ್ತೊಂದು ದಿನ. ಬಟ್ ನಾವೆಷ್ಟು ನಮ್ಮ ಒಂದು ತಾಳ್ಮೆಯಿಂದ, ನಮ್ಮ ಒಂದು ಕಿಲಾಡಿತನದಿಂದ, ನಮ್ಮ ಮಾತಿಂದ ನಾವೆಷ್ಟು ಹ್ಯಾಂಡ್ಲ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಈಗ ಇವೆಂಟ್ಸ್ ಎಲ್ಲ ಹೋದಾಗ ಈ ಕ್ರೌಡ್ ಹ್ಯಾಂಡ್ಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ನೀವೇನಾದರೂ ನಿಮ್ಮ ಹುಡುಗರಿಗೆ ಟಿಪ್ಸ್ ಅಥವಾ ಗೈಡ್ಲೈನ್ಸ್? ಖಂಡಿತ. ಹುಡುಗರು ಆಲ್ಮೋಸ್ಟ್ ನಮ್ಮ ಹತ್ರ ಇರೋರೆಲ್ಲ ಹಿಂಗೆ ಹುಡುಗ್ರೇನೆ, ಎಲ್ರಿಗೂ ಕೋಪ ಇದ್ದೇ ಇರುತ್ತೆ. ಅವ್ರೇನಾದ್ರು ಮಾತಾಡ್ತಾರೆ ಕ್ರೌಡ್ ಇದು ಮಾಡಬೇಕಾದ್ರೆ, ಅದೆಲ್ಲ ಜಗಳಗಳೆಲ್ಲ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಇದ್ಕೊಂಡು ಅವೆಲ್ಲ ಮೇಂಟೈನ್ ಮಾಡಲೇಬೇಕು. ಮತ್ತು ಈಗ ಆಲ್ಮೋಸ್ಟ್ ಪಬ್ಬಲ್ಲಾಗಿರ್ಬೋದು, ಎಲ್ಲ ಕುಡ್ದಿರ್ತಾರೆ, ಮಾತಾಡಿದ್ರೆ ಸಾಕು ಮೈ ಮೇಲೆ ಬೆಳಗ್ಗೆ ಬರ್ತಾರೆ, ಈ ಥರ ಎಲ್ಲ ಇರುತ್ತೆ. ಅಂಥವ್ರನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಸ್ವಲ್ಪ ಏನೋ ಒಂದು ಬಾಂಡಿಂಗಲ್ಲಿ ಜಸ್ಟ್ ಅದೇ ಸೆನ್ಸಿಟಿವ್ ಆಗಿ ಸ್ವಲ್ಪ ಮ್ಯಾನೇಜಬಲ್ ಮಾಡ್ಕೊಂಡು ಅದೇ ರೀತಿನೇ ಮಾಡ್ಬೇಕು. ನಮ್ಮ ಬೌನ್ಸರ್ ಕೆಲಸ ಅಂದರೆ ಆ್ಯಕ್ಚುಲಿ ಅದೇನೆ. ಆ ರೀತಿ ಏನಾರು ಆಯಿತು ಅಂದರೆ ಡೈಲಿ ಜಗಳ ಆಡಬೇಕಾಗುತ್ತೆ. ಪೇಷನ್ಸ್ ಇಲ್ಲ, ನಮ್ಮ ಅದೇ ತಾಳ್ಮೆ ಇಲ್ಲದೆ ನಾವು ಇದು ಮಾಡ್ತೀವಿ ಅಂತಂದರೆ ಡೈಲಿ ಜಗಳ ಆಡಬೇಕಾಗುತ್ತೆ. ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಜೈ ಹನುಮಾನ್ ಬೌನ್ಸರ್ಸ್, ಸ್ಪೆಷಲಿ ಈಗ ನೀವು ಎಲ್ಲ ಕಡೆ ಈಗ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಿಮ್ಮ ತುಂಬ ವೀಡಿಯೋಸ್ಗಳು ವೈರಲ್ ಆಗ್ತಾ ಇರುತ್ತೆ. ಅಂದರೆ ಸೆಲೆಬ್ರಿಟೀಸ್ ಜೊತೆಗೆ ಇರ್ತೀರಾ, ಆ್ಯಂಡ್ ಮೆಜಾರಿಟಿ ನೀವೇ ಇರ್ತೀರಾ, ನಿಮ್ಮ ಹುಡುಗರು ಅನ್ನೋದಕ್ಕಿಂತ ನೀವೇ ಇರ್ತೀರಾ. ಸೊ ಆ ಥರ ಟೈಮಲ್ಲಿ ಈಗ ನಿಮ್ಮ ವೀಡಿಯೋಸ್ಗಳನ್ನ ನೀವೇ ನೋಡಿದಾಗ ಅಥವಾ ಯಾರೋ 4 ಜನ ಶೇರ್ ಮಾಡಿದಾಗ ನಿಮಗೆ ಅದು ಹೆಂಗೆ ಫೀಲ್ ಆಗುತ್ತೆ? ಸ್ಟಾರ್ಟಿಂಗ್ ತುಂಬ ಖುಷಿ ಆಯ್ತಾಯಿತ್ತು. ಸ್ಟಾರ್ಟಿಂಗ್ ನಮಗೂ ಹೊಸ್ತಲ್ವ, ಬಟ್ ಇವಾಗ ಹೋಗ್ತಾ ಅಭ್ಯಾಸ ಆಗ್ಬಿಟ್ಟೈತೆ. ಇನ್ನೊಂದೇನೆಂದರೆ, ಹುಡುಗರುಗಳಿಗೆ, ನಮ್ಮಲ್ಲಿ ಕೆಲಸಕ್ಕೆ ಬರೋ ಹುಡುಗರುಗಳಿಗೆ ಅದೊಂದು ಇರುತ್ತೆ, ಮೀಡಿಯಾದಲ್ಲಿ ಕಾಣಿಸ್ಕೊಬೇಕು, ನಾವು ಪಕ್ಕಕ್ಕೆ ಹೋಗ್ಬೇಕು. ಬಟ್ ಇದು ನಮ್ಮ ಪ್ರೊಫೆಷ್ನಲ್ಲಿ ತಪ್ಪು. ಅಂಥದ್ದನ್ನು ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ನಮಗೆ ಕೆಲಸ ಇಂಪಾರ್ಟೆಂಟು. ಕೆಲಸ ಇದ್ರೇ ಅವೆಲ್ಲ. ಸೊ ಆ ಥರದ್ದೆಲ್ಲ ತುಂಬ ಅವಾಯ್ಡ್ ಮಾಡ್ತೀವಿ. ಮುಂಚೆ ಎಲ್ಲ ಇತ್ತು ನಮಗೂ, ಅದೆಲ್ಲ ಹೊಸದಾಗಿ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಬಟ್ ಇವಾಗ ಅದಿಲ್ಲ. ಬರೋ ಹುಡುಗರಿಗೂ ನಾನು ಅದನ್ನೇ ಮೇನ್ ಇದು ಮಾಡೋದು. ಆ ಥರ ಕ್ರೇಜ್ ಏನಾರು ಇದ್ದರೆ ಅವ್ರನ್ನ ಜಾಸ್ತಿ ಅವಾಯ್ಡ್ ಮಾಡೋದು, ಬೇರೆ ಕಡೆ ಪ್ಲೇಸ್ಮೆಂಟ್ ಮಾಡೋದು, ಆ ರೀತಿ ಎಲ್ಲ ನಡೀತಾ ಇರುತ್ತೆ. ಇದೆಲ್ಲ ನಮ್ಮ ವರ್ಕ್ ಎಥಿಕ್ಸ್. ಓಕೆ. ಸೊ ಇನ್ನೊಂದು ಏನಂತಂದರೆ, ಇವಾಗ ಸೋಷಿಯಲ್ ಮೀಡಿಯಾ ಅಥವಾ ನ್ಯೂಸಲ್ಲಿ ಇವಾಗ ನೀವು ಕಾಣಿಸ್ಕೊತಾನೆ ಇರ್ತೀರಾ ಅಂತ ಹೇಳಿದೆ. ಸೊ ಈ ಥರ ಒಂದು ಗ್ರೋತ್ ಎಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಕೆಲವ್ರಿಗೆ ಅದೊಂದು ಹೆಡ್ವೇಟು ಬಂದಿರುತ್ತೆ. ಓಕೆ, ನಾನು ಸೆಲೆಬ್ರಿಟಿ ಜೊತೆ ಇದ್ದೀನಿ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಸೊ ನೀವು ಯಾವ ರೀತಿಯಾಗಿ ಅದೊಂದು ಆ ಒಂದು ಸೆಲೆಬ್ರಿಟಿ ಫೀಲ್ಸ್ ಆಗಿರ್ಬೋದು ಅಥವಾ ಒಂದು ಪ್ರೌಡ್ನೆಸ್ ಹೆಂಗೆ ನೀವು ಕಂಟ್ರೋಲ್ ಮಾಡ್ತೀರಾ? ಪ್ರೌಡ್ನೆಸ್ ಇದ್ದೇ ಇರುತ್ತೆ ನಮ್ಮ ಕೆಲಸದ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ. ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಯಾರ ಜೊತೆ ಇರ್ತೀವಿ, ಎಲ್ಲಿ ಹೋಗ್ತೀವಿ, ಅದೆಲ್ಲ ಪ್ರೌಡ್ ಇದ್ದೇ ಇರುತ್ತೆ. ನಮ್ಮ ಕೆಲಸ ಮಾಡೋಕ್ಕೆ ಮೇಯ್ನ್ ಕಾರಣನೇ ಆ ಪ್ರೌಡು. ಎಲ್ಲೋ ಇದ್ದವರು ನಾವು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ, ನಾವು ಬಸ್ಸಲ್ಲಿ ಓಡಾಡ್ತಿದ್ದವ್ರೇನೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ಅಂತಂದ್ರೆ ಅದು ಕಾರಣನೇ ನಮ್ಮ ಕೆಲಸ. ಸೊ ನಮ್ಮದೇ ಆ ಜವಾಬ್ದಾರಿ ಇರುತ್ತೆ. ಸೊ ಇದ್ದೇ ಇರುತ್ತೆ ಏನದು ನೀವು ಹೇಳಿದ್ರಲ್ಲ ಆ ರೀತಿ ಅಲ್ಲ. ಬಟ್ ಅದನ್ನು ನಾವು ತಲೆ ತಗೊಳಕ್ಕೆ ಹೋಗ್ಬಾರ್ದು. ಮತ್ತು ಯಾವುದೂ ಶಾಶ್ವತ ಅಲ್ಲ. ಇವತ್ತು ಮನುಷ್ಯನೇ ಶಾಶ್ವತ ಅಲ್ಲ. ಈ ಥರದ ಕೆಲಸ ಆಗಲಿ ಇನ್ನೊಂದಾಗಲಿ ಅದೆಲ್ಲ ಜವಾಬ್ದಾರಿಗಳು. ನಾವೆಷ್ಟು ಜವಾಬ್ದಾರಿಯಿಂದ ಆ ರೀತಿ ಎಲ್ಲ ಯಾವುದೇ ರೀತಿ ಮೈಂಡ್ ತಗೊಳ್ಳದೆ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆ್ಯಂಡ್ ಒಂದು ಈ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ಯೂಶಲಿ ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದಾಗ ಆ ಒಂದು ಕೈಂಡ್ನೆಸ್ ಆಗಿರ್ಬೋದು ಅಥವಾ ಡೌನ್ ಟು ಅರ್ತ್ ಬಿಹೇವಿಯರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಇಂಪಾರ್ಟೆಂಟು. ಅಲ್ಲಿ ಅಂತಲ್ಲ, ಎಲ್ಲೇ ಹೋದರೂ ಅಷ್ಟೇ. ದುರಹಂಕಾರ ಇವತ್ತು ಯಾರು ಕೇಳಲ್ಲ ಮೇಡಮ್, ನಿಜ ಅಲ್ವಾ? ನಾವೆಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೀವಿ ಅಷ್ಟು ಎಲ್ಲರ ಜೊತೆನೂ ಚೆನ್ನಾಗಿರ್ಬೋದು. ನಾವು ಆ ರೀತಿ ಎಲ್ಲ ಇದು ಮಾಡಿದ್ರೆ ರಿಯಾಕ್ಷನ್ನು ಹಂಗೆ ಇರುತ್ತೆ. ಒಬ್ಬ ಚಿಕ್ಕ ಹುಡುಗನೇ ಆಗಲಿ, ನಾವು ಬನ್ನಿಯಪ್ಪ ಹೋಗ್ಯಪ್ಪ ಈ ರೀತಿ ಇದ್ದಾಗ ಅಲ್ಲೂ ರಿಯಾಕ್ಷನ್ ಚೆನ್ನಾಗೇ ಇರುತ್ತೆ. ನಾವು ಹೋಗಲು ಅಂತಂದರೆ ಅವ್ರು ಹೋಗಲು ಅಂತಾನೆ ಅಂತ. ಸೊ ನಾವು ಯಾವ ರೀತಿ ಗೌರವ ಕೊಟ್ಕೊಂಡು ಪ್ರತಿಯೊಬ್ಬರಿಗೂ, ಅವ್ರು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ನಾವೆಷ್ಟು ಗೌರವ ಕೊಟ್ಕೊಂಡು ಎಷ್ಟು ಹಂಬಲಾಗಿ ನಾವು ಕೆಲಸ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಈಗ ನೀವು ಸೆಲೆಬ್ರಿಟಿ ಜೊತೆ ಕೆಲಸ ಮಾಡ್ತಾ ಇರ್ತೀರಾ, ಕೆಲವೊಂದು ಸತಿ ಸ್ಕೆಡ್ಯೂಲು ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಸತಿ ಓವರ್ ಟೈಮ್ ಮಾಡಬೇಕಾಗುತ್ತೆ. ಸೊ ಆ ಥರ ಟೈಮಲ್ಲೆಲ್ಲ ನಮ್ಮ ಕೆಲಸ ಫ್ಲೆಕ್ಸಿಬಲ್ ಆಗಿರಲೇಬೇಕು ಮೇಡಮ್. 10 ಗಂಟೆನೂ ಆಗ್ಬೋದು, 12 ಗಂಟೆನೂ ಆಗ್ಬೋದು, 3 ಗಂಟೆನೂ ಆಗ್ಬೋದು. ಈಗ ಎಲ್ಲರೂ ಎಕ್ಸಾಂಪಲ್ ಹೇಳಿದ್ವಲ್ಲ, ಈಗ ಹೊರಗಡೆ ಎಲ್ಲ ಈವೆಂಟ್ಸ್ ಇರುತ್ತೆ, 11 ಗಂಟೆಗೆ ಈವೆಂಟ್ ಮುಗಿಯುತ್ತೆ, ನಾವು ಮೈಸೂರಿಗೆ ವಾಪಸ್ ಬರಬೇಕು, ಟ್ರೈನ್ ಇರಲ್ಲ, ಬಸ್ ಇರಲ್ಲ. ಎಷ್ಟೋ ಸಲ, ತುಂಬ ಸಲ ಹೊರಗಡೆ ಎಲ್ಲ ಹೋದಾಗ ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದೀವಿ, ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದೀವಿ. ಆ ರೀತಿ ಎಲ್ಲ ಈ ವಿಷಯದಲ್ಲಿ ನಮ್ಮ ಹುಡುಗರನ್ನ ನಾನು ತುಂಬ
ಅಪ್ರಿಷಿಯೇಟ್ ಮಾಡ್ತೀನಿ. ಕಾರಣ ಎಲ್ಲ ರೀತಿ ಸಾಥ್ ಕೊಟ್ಟಿದ್ದಾರೆ, ನನ್ನೊಬ್ಬನಿಂದ ಆಗಲ್ಲ. ಜೈನಮನ್ ಬೌನ್ಸರ್ಸ್ ಅನ್ನೋದು ನನ್ನೊಬ್ಬನಿಂದ ಆಗಲ್ಲ, ನಮ್ಮ ಹುಡುಗರೆಲ್ಲ ಸೇರಿದ್ರೇ ಜೈನಮನ್ ಬೌನ್ಸರ್ಸ್. ಇಂಥ ಇದರಲ್ಲೆಲ್ಲ ತುಂಬ ಸಾಥ್ ಕೊಟ್ಟಿದ್ದಾರೆ ಮೇಡಮ್, ಅದು ನಾವು ಮರೆಯೋಕ್ಕಾಗಲ್ಲ. ಅದೇ ಆ ರೀತಿ ಎಲ್ಲ ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಇದೆ. ಮತ್ತು ಬೌನ್ಸರ್ಸ್ಗಳಿಗೆ ಯಾವುದೇ ರೀತಿ ವೆಹಿಕಲ್ಸ್ ಆಗಲಿ ಇದೆಲ್ಲ ಯಾರು ಅವೆಲ್ಲ ಮಾಡೋಕ್ಕೆ ಹೋಗಲ್ಲ ಅದೆಲ್ಲ. ಬಟ್ ನಮ್ಮ ಒಂದು ಖುಷಿಯಿಂದ ನಾವು ಮಾಡಲೇಬೇಕು ಅನ್ನೋ ಛಲದಿಂದ ಖಂಡಿತ. ಓಕೆ, ಸೊ ಕಾಂಪಿಟೇಷನ್ ಅನ್ನೋದು ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಸೊ ಅಫ್ಕೋರ್ಸ್ ನಿಮ್ಮ ಫೀಲ್ಡಲ್ಲೂ ಇರ್ತಾರೆ. ಬಟ್ ಯಾಕೆ ಜನ ಅಂದರೆ ಸೆಲೆಬ್ರಿಟೀಸ್ ಆಗಿರ್ಬೋದು, ಈವೆಂಟ್ಸ್ ಅವರೇ ಆಗಿರ್ಬೋದು, ನಿಮ್ಮ ಟೀಮೇ ಬೇಕು ಅಂತ ಯಾಕೆ ಕರೀತಾರೆ? ಕಾಂಪಿಟೇಷನ್ ಎಲ್ಲ ಕಡೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಇನ್ನು ನಮ್ಮ ಟೀಮೇ ಏನಕ್ಕೆ ಬೇಕು ಅಂತಂದರೆ ನಾವೆಷ್ಟು ಫ್ಲೆಕ್ಸಿಬಲ್ ಆಗ್ತೀವಿ ಅಷ್ಟು ನಮಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಈಗ ಎಕ್ಸಾಂಪಲ್ಲು ಬೇರೆ ಯಾವುದೋ ಟೀಮ್ ಇರುತ್ತೆ ಅನ್ಕೊಳ್ಳಿ, ನಾವು ನಮ್ಮ ವೆಹಿಕಲ್ ಬೇಕು, ಪಾಪ ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅವ್ರು ಕೇಳ್ತಾರೆ. ನಾವು ಪರವಾಗಿಲ್ಲ, ನಮಗೆ ಕೆಲಸ ಇಂಪಾರ್ಟೆಂಟು, ಇಲ್ಲ ಮಾಡೋಣ, ಅದು ಒಳ್ಳೆ ಈವೆಂಟು ಮಾಡೋಣ, ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ. ಸೊ ಈ ಥರ ಒಂದು ಫ್ಲೆಕ್ಸಿಬಿಲಿಟಿಯಿಂದ ಅದೊಂದು, ಮತ್ತು ನಮ್ಮ ಕೆಲಸ ನಾವೆಷ್ಟು ಶ್ರದ್ಧೆಯಿಂದ ಎಷ್ಟು ಕ್ಲೀನಾಗಿ ಹ್ಯಾಂಡ್ಲ್ ಮಾಡ್ತೀವಿ ಎಲ್ಲ ರೀತಿ ನೋಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಕೆಲಸ ಅಂತ ಬಂದರೆ ನೀವು ರಿಸ್ಕ್ ತಗೊಳ್ಳೋಕೆ ರೆಡಿ ಇರ್ತೀವಿ? ಖಂಡಿತ ಕೆಲಸ ಫಸ್ಟು ಮೇಡಮ್, ಯಾವುದನ್ನಾಗಿ. ಸೊ ರಿಸ್ಕ್ ಅಂತಿದ್ದಂಗೆ ನಂಗೊಂದು ಕ್ವೆಶನ್ ನೆನಪಾಗುತ್ತೆ. ಸೊ ಇಷ್ಟು ವರ್ಷ 12 ವರ್ಷಗಳಲ್ಲಿ ಎಷ್ಟೊಂದು ಇವೆಂಟ್ಸ್ ಮಾಡಿರ್ತೀರಾ, ಎಷ್ಟೊಂದು ಸೆಲೆಬ್ರಿಟೀಸ್ ಜೊತೆ ನೀವು ಹೊರಗಡೆ ಟ್ರಾವೆಲ್ ಮಾಡಿರ್ತೀರಾ. ಸೊ ಎಲ್ಲೋ ಒಂದು ಕಡೆ ಇದೊಂದು ತುಂಬ ರಿಸ್ಕಿ ಜಾಬ್ ಆಗಿಬಿಟ್ಟಿತ್ತು, ಕುತ್ತಿಗೆಗೆ ಬಂದಿತ್ತು ಅನ್ನೋ ಥರ ಯಾವುದಾದ್ರು ಒಂದು ಸಿಚುವೇಶನ್? ತುಂಬ ಸಲ ಆಗಿದೆ, ಜಗಳಗಳಾಗುತ್ತೆ ತುಂಬ. ಆ ಟೈಮಲ್ಲೆಲ್ಲ ನಾವೇ ಅವಾಯ್ಡ್ ಮಾಡಬೇಕು, ಹೊಡೆದಾಟಗಳು ಆಗುತ್ತೆ, ಅಂಥವೆಲ್ಲ ಅವಾಯ್ಡ್ ಮಾಡ್ಕೊಬೇಕು. ಇರಲಿ ಮೆಂಟಲಿ ಎಲ್ಲ ತುಂಬ ಇದು ಅಂತೆಲ್ಲ ಎಲ್ಲ ಕೆಲಸ ರಿಸ್ಕ್ ಇರುತ್ತೆ. ನಮ್ಮ ಕೆಲಸ ಸ್ವಲ್ಪ ಜಾಸ್ತಿನೇ ಮೇಡಮ್, ಖಂಡಿತ. ಅದಂತೂ ಯಾವ್ದಾದ್ರು ಒಂದು ಸಿಚುವೇಶನ್ ಬಗ್ಗೆ ಹೇಳೋದಾದ್ರೆ ಆಗುತ್ತೆ ಮೇಡಮ್. ಈಗ ತುಂಬ ಈಗ ಹೊರಗಡೆ ಎಲ್ಲ ಸ್ಟೇಜ್ ಇವೆಂಟ್ಗಳು ನಡಿಬೇಕಾದ್ರೆ ತುಂಬ ಕ್ರೌಡ್ ಇರುತ್ತೆ, ಒಂದೊಂದ್ಸಲ ಕಂಟ್ರೋಲ್ಗೆ ಸಿಗಲ್ಲ. ಎಷ್ಟೋ ಸಲ ನಮ್ಮ ಹುಡುಗರಿಗೆ ಬ್ಯಾರಿಕೇಡ್ ಬಿದ್ದಿದೆ, ಕಾಲು ಮುರಿದೋಗಿದೆ, ಫ್ರ್ಯಾಕ್ಚರ್ಗಳಾಗಿದೆ, ಈ ಥರದ್ದೆಲ್ಲ ಆಗಿದೆ ಮೇಡಮ್. ಮತ್ತು ಈಗ ಅಲ್ಲೇನೋ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡಿ ಅಂದರೆ ಆ ಕ್ರೌಡಲ್ಲಿ ಅದಕ್ಕೆ ರಿವೆಂಜ್ ತಾಳಕ್ಕೆ ಇದು ಮಾಡೋದು, ಈವೆಂಟ್ ಎಲ್ಲ ಮುಗಿದ್ಮೇಲೆ ಬರೋದು, ಆ ರೀತಿ ಎಲ್ಲ ತುಂಬ ಆಗಿದೆ. ಬಟ್ ಅಂಥದ್ದೆಲ್ಲ ಹ್ಯಾಂಡ್ಲ್ ಮಾಡಲೇಬೇಕು. ಓಕೆ, ಖಂಡಿತ. ಸೊ ಅಂದರೆ ಇವಾಗ ಪ್ರೊಫೆಷ್ನಲ್ ಆಗಿ ನೀವು ಕೆಲಸಕ್ಕೆ ಹೋಗಿರ್ತೀರಾ, ಸಂವೇರ್ ಅದು ಪರ್ಸ್ನಲಿಗೆ ಟರ್ನ್ ಔಟ್ ಆದಾಗ ಆ ಥರ ಒಂದು ಸಿಚುವೇಶನ್ಸ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ? ನಮ್ಮ ಹುಡುಗರನ್ನೇ ತುಂಬ ಜನ ಈಗ ಆ ರೀತಿ ಆದಾಗ ಪರ್ಸ್ನಲ್ ಆಗಿ, ಅಣ್ಣ ನನಗೇನೆ ಬೈದ ಅಣ್ಣ ಅವನು, ಆ ಥರ ಬೈಸ್ಕೊಂಡು ನಾನು ಕೆಲಸ ಮಾಡ್ಬೇಕಣ್ಣ, ನಾನು ಬ್ಯಾಡ್ಲ ಬೇಡ ಅಣ್ಣ ಈ ಕೆಲಸ, ಅವನು ಮಾತ್ರ ಸುಮ್ಮನೆ ಬಿಡಲ್ಲ ಅಣ್ಣ, ಆ ರೀತಿ ಎಲ್ಲ ಪರ್ಸ್ನಲ್ ಆಗು ಜಗಳ ಆಗಿಲ್ಲ ಅಂತ ಹೇಳಲ್ಲ, ಬಟ್ ಅವಾಯ್ಡ್ ಮಾಡ್ಕೊಂತೀವಿ ಮೇಡಮ್. ನಾನು ಹೇಳಿದ್ನಲ್ಲ ಅವಾಗ, ನಮ್ಮ ಕೆಲಸದಲ್ಲಿ ಮೇಯ್ನ್ ಬಾಡಿಗಿಂತ ಇಂಪಾರ್ಟೆಂಟು ಪೇಷನ್ಸ್. ಸೊ ಈಗ ನೀವು ರೀಸೆಂಟಾಗಿ ರಜನಿಕಾಂತ್ ಸರ್ ಅವ್ರದ್ದು ಯಾವುದೋ ಇವೆಂಟ್ಗೂ ಹೋಗಿದ್ರಿ ಅನ್ಸುತ್ತೆ. 15 days back. ಅಲ್ಲಿನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? 7 ದಿನ ನಡೀತು ಶೂಟಿಂಗು ಮೈಸೂರಲ್ಲೇ, ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಖುಷಿ ಅಂದರೆ ನಾನು ಇದೊಂದು 6 ವರ್ಷದಿಂದ ಮ್ಯಾನ್ ವರ್ಸಸ್ ವೈಲ್ಡ್ ಅಂತ ಡಿಸ್ಕವರಿ ಚಾನಲ್ದು ಒಂದು ಇದಿತ್ತು, ಅದರಲ್ಲಿ ರಜನಿ ಸರ್ ಬಂದಿದ್ದರು. ಅಲ್ಲಿಗೂ ನಾನು ಬಾಡಿಗಾರ್ಡ್ ಹೋಗಿದ್ದೆ, ನಾವು ಒಂದು 5 ಜನ ಹೋಗಿತ್ತು. ಖುಷಿ ಏನಂದರೆ 6 ವರ್ಷ ಆಗಿದೆ ನಾವು ಅವ್ರನ್ನ ನೋಡಿ, ಅವ್ರು ನಮ್ಮನ್ನು ನೋಡಿ. ಬಟ್ 6 ವರ್ಷ ಆದ್ಮೇಲೂ ಅವ್ರು ಸಿಕ್ಕಿದಾಗ ಫಸ್ಟ್ನೇ ದಿನ ಬ್ಯುಸಿ ಇದ್ದರು, ನಾವು ಕೆಲಸದಲ್ಲಿ ಬ್ಯುಸಿ ಇದ್ದು. ಬಟ್ 2ನೇ ದಿನ ಮಾತಾಡ್ಸಿದ್ರು, ಹೇಗಿದ್ದೀರಾ ಅಂತಂದ್ರು, ವಿಶ್ ಮಾಡಿದ್ರು. ಇದು ನೋಡಿ ನಂಗೆ ಸಖತ್, ನೋಡಿ ಈಗಲೂ ಸಖತ್ ಇದಾಗ್ತಾ ಇದೆ, ಸಖತ್ ಖುಷಿ ಆಯಿತು. ಅಷ್ಟು ದೊಡ್ಡ ಸೆಲೆಬ್ರಿಟಿ, ಈಗ ನಾವೇ ಯಾರನ್ನ ನೋಡಿರ್ತೀವಿ, ಎಲ್ಲೋ ನೋಡಿರ್ತೀವಿ, ಮತ್ತೆ ಬಂದರೆ ಗುರುತಿಡಿಯಲ್ಲ, ಕ್ಯಾಶುವಲ್ ಆಗಿ. ಅಂಥದ್ರಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಗುರುತಿಸಿದ್ರು, ಮಾತಾಡ್ಸಿದ್ರು ಅಂದರೆ ಅದೇ ನಮಗೆ ಒಂಥರ ಅವಾರ್ಡ್ ಕೊಟ್ಟಂಗೆ ಆಯಿತು. ಸಖತ್ ಖುಷಿ ಆಯಿತು. ಅದು ಮಾತ್ರ ಮರೆಯೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನಂತಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀರಾ, ಯಾಕಂದರೆ ನಿಮ್ಮ ಹುಡುಗರುಗಳು ಸ್ಟೋರಿ ಶೇರ್ ಮಾಡೋದು, ಮೆನ್ಷನ್ ಮಾಡೋದು ಮಾಡ್ತಿರ್ತಾರೆ. ನಾನು ನೋಡಿದ ಮಟ್ಟಿಗೆ ಎಲ್ರದ್ದು ರೀಮೆನ್ಷನ್ ಮಾಡಿರ್ತೀರಾ? ಹೌದು, ಮಾಡಿರ್ತೀವಿ. ಸೊ ಅಂದರೆ ನಿಮ್ಮ ಈ ಒಂದು ಬಿಸಿ ಸ್ಕೆಡ್ಯೂಲಲ್ಲೂ ಕೂಡ ಎಲ್ರದ್ದು ಮೆಸೇಜಸ್ ನೋಡೋದು, ರೀಮೆನ್ಷನ್ ಮಾಡೋದು ಎಲ್ಲ ಮಾಡ್ತಿರ್ತೀರಾ? ಹೌದು. ಎಷ್ಟು ಮಟ್ಟಿಗೆ ಅದಕ್ಕೆಲ್ಲ ನೀವು ಟೈಮ್ ಕೊಡ್ತೀರಾ, ಹೆಂಗೆ? ಮೊಬೈಲ್ ಆಲ್ಮೋಸ್ಟ್ ಈಗ ಎಲ್ಲರೂ ಮೊಬೈಲ್ ಅಡಿಕ್ಟೇ. ನಾವು ಇನ್ಸ್ಟಾಗ್ರಾಮು ಇದು ಎಲ್ಲ ನೋಡ್ತಾ ಇರ್ತೀವಿ, ಸೊ ಮಧ್ಯದಲ್ಲಿ ಮಾಡ್ತಾ ಇರ್ತೀವಿ. ಅದೇ ಒಂದೊಂದ್ಸಲ ಆ ಥರ ಶೂಟಿಂಗೆಲ್ಲ ಇದ್ದಾಗ, ಈಗ ಎಕ್ಸಾಂಪಲ್ 7 ದಿನ ಶೂಟಿಂಗ್ ಇತ್ತು, ಆ 7 ದಿನ ಕರೆಕ್ಟಾಗಿ ಮೊಬೈಲೇ ಯೂಸ್ ಮಾಡೋಕ್ಕಾಗಿಲ್ಲ. ಓಕೆ, ಈ ರೀತಿ ಎಲ್ಲ ಇರುತ್ತೆ. ತುಂಬ ಇಂಪಾರ್ಟೆಂಟ್. ಈಗ ದೊಡ್ಡ ಸರ, ಈಗ ನಮ್ಮ ದರ್ಶನ ಆಗಿರ್ಬೋದು, ಇನ್ನು ಬೇರೆ ಯಾರು ಅವ್ರ ಜೊತೆಲ್ಲ ಇದ್ದಾಗ ನಾವು ಮೊಬೈಲೇ ಯೂಸ್ ಮಾಡಲ್ಲ. ಆ ಥರ ಆಗುತ್ತೆ. ಫ್ರೀ ಇದ್ದಾಗಂತೂ ಮೊಬೈಲ್ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡೇ ಮಾಡ್ತೀವಿ. ಮತ್ತು ತುಂಬ ಜನ ಕಮ್ಮಿ
ಈಗ ಆ ರೀತಿ ಎಲ್ಲ ಪ್ರೀತಿಯಿಂದ ಮೆನ್ಷನ್ ಮಾಡ್ತಾರೆ, ಮೆನ್ಷನ್ ಮಾಡೇ ಮಾಡ್ತಾರೆ. ಸೊ ಇವಾಗ ಡಾಲಿ ಸರ್ ಮದ್ವೆ ಆಯ್ತು, ಮತ್ತೆ ತರುಣ್ ಸರ್ ಮದ್ವೆ ಆಯ್ತು, ಸೊ ಅಲ್ಲಿಗೂ ಕೂಡ ಎಲ್ಲ ನಿಮ್ಮ ಹುಡುಗರುಗಳೇ ಹೋಗಿದ್ರು. ಸೊ ಈವೆಂಟ್ ಎಲ್ಲ ಯಾವ ರೀತಿ ನಡೀತು? ಸ್ಪೆಷಲಿ ಇವಾಗ ಡಾಲಿ ಸರ್ ಮದ್ವೆ ಅಂತ ಬಂದಾಗ ಮೈಸೂರಲ್ಲೇ ನಡೆದಿದ್ದು, ಎಕ್ಸಿಬಿಷನ್ ಅಲ್ಲೇ ಆಗಿದ್ದು. ಸೊ ಆ ಒಂದು ಟೈಮಲ್ಲೂ ತುಂಬಾ ಸ್ವಲ್ಪ ಏನೋ ಮ್ಯಾನೇಜ್ಮೆಂಟ್ ಸರಿ ಆಗ್ಲಿಲ್ಲ, ತುಂಬಾ ಕ್ಲಾಶಸ್ ಆಯ್ತು, ಕ್ರೌಡ್ ಜಾಸ್ತಿ ಇತ್ತು, ಎಷ್ಟೊಂದು ನೆಗೆಟಿವ್ ಆಗಿ ಹೋಯ್ತು ಅದು ಮೆಸೇಜು. ಏನಾಯ್ತು ಎಕ್ಸಾಕ್ಟ್ ಆಗಿ ಏನಾಯ್ತು? ಆಕ್ಚುಲಿ ಏನ್ ಗೊತ್ತಾ, ಕ್ರೌಡ್ ಜಾಸ್ತಿ ಇದ್ದಾಗ ನೀವು ಏನೇ ಮಾಡಿದ್ರು ಅದೆಲ್ಲ ಹಾಗೆ ಆಗುತ್ತೆ. ಕ್ರೌಡ್ ಅಷ್ಟೇ ಇತ್ತು. ಮತ್ತೆ ಎಕ್ಸಿಬಿಷನ್ ಅಲ್ಲಿ ಮಾಡಿರೋ ಕಾರಣ ಹೆವಿ ಕ್ರೌಡ್ ಇತ್ತು. ಅವರು ಎಲ್ಲಾರನ್ನೂ ಚೆನ್ನಾಗಿ ಇನ್ವೈಟ್ ಮಾಡಿದ್ರು. ನಾವು 100 ಜನ ಬೌನ್ಸರ್ಸ್ ಇದ್ದು ಎಲ್ಲಾ ಕಡೆ. 100 ಜನ ಬೌನ್ಸರ್ಸ್ ಅಂದ್ರೆ ಕಮ್ಮಿ ಆಯ್ತಾ? ಬಟ್ ಕ್ರೌಡು ಅಷ್ಟೇ ಬಂದಿತ್ತು. ಇದು ಅಷ್ಟೇ, ಈವೆಂಟ್ ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಬಟ್ ಕ್ರೌಡ್ ಜಾಸ್ತಿ ಇದ್ದಾಗ ಹಾಗೆ ಆಗುತ್ತೆ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಬಟ್ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಅದೊಂದು ಖುಷಿ. ಆಗ್ದಂಗೆ ನಾವು ನೋಡ್ಕೊಂಡಿದ್ದೀವಿ. ಈವೆಂಟ್ ಮ್ಯಾನೇಜ್ಮೆಂಟನ್ನು ಅಷ್ಟೇ ಸಪೋರ್ಟ್ ಆಗಿ ಚೆನ್ನಾಗಾಯ್ತು. ಒಳ್ಳೆ ಜನ ಬಂದಿದ್ರು. 2 ದಿನ ಆಯ್ತು. ರಿಸೆಪ್ಷನ್ ಅವರು ನಾಳೆ ದಾರ ಮುಹೂರ್ತ ಅದಿತ್ತು, ಚೆನ್ನಾಗಾಯ್ತು. ಎಲ್ಲ ಸೆಲೆಬ್ರಿಟಿಗಳು ಬಂದಿದ್ರು, ಎಲ್ಲರನ್ನು ಕ್ಲೀನಾಗಿ ಎಸ್ಕಾರ್ಟ್ ಮಾಡಿ ಅವ್ರು ಬಂದು ಹೋಗೋ ತನಕನೂ ನಮ್ಮದೇ ಜವಾಬ್ದಾರಿಗಳು ಇರ್ತಿತ್ತು. ಅದೆಲ್ಲ ಕ್ಲೀನಾಗಿ ನಾವು ಮಾಡಿದ್ದೀವಿ. ಬಟ್ ಅದೇ ಕ್ರೌಡ್ ಜಾಸ್ತಿ ಇದ್ದಾಗ ನುಗ್ಗೋದು ಅವೆಲ್ಲ ಹಾಗೆ ಆಗುತ್ತೆ. ಮತ್ತೆ ಅವ್ರನ್ನ ನಾವು ರಫ್ ಆಗು ಹ್ಯಾಂಡ್ಲ್ ಮಾಡಂಗಿಲ್ಲ, ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡಲೇಬೇಕು. ಸೊ ಹಿಂಗಿದ್ದಾಗ ಆ ರೀತಿ ಹಾಗೆ ಆಗುತ್ತೆ. ಬಟ್ ಏನು ತೊಂದರೆ ಏನಾಗಿಲ್ಲ. ಇನ್ನು ತರುಣ್ ಸರ್ ಮದುವೆ ಐ ಥಿಂಕ್ ಬ್ಯಾಂಗ್ಳೂರಲ್ಲೇ ಇಲ್ಲ, ಪೂರ್ಣಿಮಾ ಪ್ಯಾಲೇಸ್. ಸೊ ಇಲ್ಲಿ ಯಾವ ರೀತಿ ಆಯ್ತು? ಚೆನ್ನಾಗಾಯ್ತು. ಅಲ್ಲೂ ಒಂದು 50 ಜನ ಬೌನ್ಸರ್ಸ್ ಹಾಕಿದ್ದು. ಅಲ್ಲೂ ತುಂಬಾ ಜನ ಸೆಲೆಬ್ರಿಟಿಗಳು ಬಂದಿದ್ರು. 2 ದಿನ ಆಯ್ತು. ಬಟ್ ಮೈಸೂರಲ್ಲಿ ಆಗಿರೋಷ್ಟು ಇಲ್ಲ ಆಗಿಲ್ಲ ಅನ್ಸುತ್ತೆ. ಇಲ್ಲ, ಅದು ಓಪನ್ ಗ್ರೌಂಡು ಮತ್ತೆ ಇನ್ವೈಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆಗಿತ್ತು, 2 ಚೆನ್ನಾಗಿ ನಡೀತು. ಬಟ್ ಇದು ಡಾಲಿ ಸರ್ದು ಚೆನ್ನಾಗಿ ಒಳ್ಳೆ ಗ್ರ್ಯಾಂಡ್ ವೆಡ್ಡಿಂಗ್, ಒನ್ ಆಫ್ ದಿ ಸಖತ್ತಾಗಿತ್ತು. ಬಿಗ್ಗೆಸ್ಟ್ ವೆಡ್ಡಿಂಗ್. ಬಿಗ್ಗೆಸ್ಟ್ ವೆಡ್ಡಿಂಗ್. ಮತ್ತೆ ನೀವು ನೋಡಿದ್ರ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ ಸೆಟ್ಸ್ ಆಗಲಿ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇನ್ನೊಂದೇನಂತಂದರೆ ಇವಾಗ ಸ್ಟಾರ್ಸ್ ಜೊತೆ ಎಲ್ಲ ವರ್ಕ್ ಮಾಡ್ತಿರ್ತೀರಾ. ಆ್ಯಂಡ್ ಇನ್ನೊಂದೇನಂತಂದರೆ ಸಮ್ವೇರ್ ಎಲ್ಲೋ ಒಂದು ಕಡೆಗೆ ಅವ್ರ ಫ್ಯಾಮಿಲಿಗೂ ನೀವೇ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ, ಅಥವಾ ಅವರಿಗೂ ಕೂಡ ನೀವೇ ಗಾರ್ಡ್ಸ್ನ ಹಾಕಬೇಕಾಗಿರುತ್ತೆ. ಸೊ ಆ ಥರ ಟೈಮಲ್ಲಿ ಫ್ಯಾಮಿಲಿ ಅಂತ ಬಂದಾಗ ಏನಾದರೂ ಎಕ್ಸ್ಟ್ರಾ ಪ್ರೊಟೆಕ್ಟಿವ್ ಅಥವಾ ಎಕ್ಸ್ಟ್ರಾ ಕೇರ್ ಆ ಥರ ಏನಾದರೂ ಮಾಡ್ತೀರಾ? ಮಾಡಲೇಬೇಕು. ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ. ಈಗ ಮೈಸೂರಿಗೆ ಚಾಮುಂಡಿ ಬೆಟ್ಟ ವಿಸಿಟ್ ಇರುತ್ತೆ. ಅಂಥ ಟೈಮಲ್ಲಿ ಫ್ಯಾಮಿಲಿ ಎಲ್ಲ ಬರ್ತಾರೆ. ಹೌದು. ಸೊ ಮೆಂಬರ್ಸು ಜಾಸ್ತಿ ಇರ್ತೀವಿ. ಅದೇ ನಮ್ಮದೇ ಅದೊಂದು ವರ್ಕ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಇದು ಮಾಡಲೇಬೇಕು. ಅವ್ರು ಹೋಟ್ಲಿಗೆ ಬರ್ತಾರೋ ಅಥವಾ ಡೈರೆಕ್ಟ್ ಅಲ್ಲಿಗೆ ಬರ್ತಾರೋ, ಆ ರೀತಿ ಎಲ್ಲ ಇರುತ್ತೆ. ಆ ರೀತಿ ಇದ್ದಾಗ ಅಲ್ಲಿಂದನೇ ಇದು ಮಾಡಬೇಕು. ಒಟ್ಟಿಗೆ ಬಂದಿರ್ತಾರೆ ಅವ್ರು, ಅಷ್ಟು ಜನಕ್ಕೂ ತುಂಬ ಎಕ್ಸ್ಟ್ರಾ ಕೇರ್ ತಗೊಂಡು ಮಾಡಲೇಬೇಕು. ಮೇ ಬಿ ಲಾಸ್ಟ್ ಮಂತಲ್ಲಿ ಸುದೀಪ್ ಅವರು ಬಂದಿದ್ರು, ಸುದೀಪ್ ಸರ್. ಅವಾಗಲೂ ಅಷ್ಟೇ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು. CCL ಟೈಮಲ್ಲಿ ಅವಾಗಲೂ ಅಷ್ಟೇ ಫುಲ್ ಎಲ್ಲ ಆ ಇಡೀ ಟೀಮೇ ಬಂದಿತ್ತು. ನೆಕ್ಸ್ಟ್ ಈಗ ಅಪ್ಕಮಿಂಗ್ ದಸರಾ ಸ್ಟಾರ್ಟ್ ಆಗ್ತಾ ಇದೆ ಮೈಸೂರಲ್ಲಿ. ಸೊ ಅಲ್ಲಿಗೆ ಯಾವ ಥರ ಈ ವರ್ಷ ಯಾವ ರೀತಿ ನಿಮ್ಮ ಟೀಮಿಂದ? ಆ್ಯಕ್ಚುಲಿ ಲಾಸ್ಟ್ ಒಂದು 9 ಇಯರ್ಸಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಅದು ಯುವ ದಸರಾ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಅಂಥದ್ದೇನು ಬೌನ್ಸರ್ಸ್ ಏನು ರಿಕ್ವೈರ್ಮೆಂಟ್ ಇರಲ್ಲ. ಇನ್ನು ಯಾರು ಸೆಲೆಬ್ರಿಟಿಗಳು ಬಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಭಾಷೆ ಅಷ್ಟು ನಾನು ಎಷ್ಟೋ 5 ದಿನ 6 ದಿನ ನಡೀತು. ನಾವೇ ಸರ್ವಿಸ್ ಕೊಟ್ಟಿದ್ದು ಕಂಪ್ಲೀಟ್ ಅಷ್ಟು ದಿನ. ರೆಹಮಾನ್ ಅವರೆಲ್ಲ ಬಂದಾಗ ತುಂಬ ಚೆನ್ನಾಗಿತ್ತು. ಅವಾಗಲೂ ಅಷ್ಟೇ ಒಂದು 50 ಜನ ಬೌನ್ಸರ್ಸ್ ಹಾಕಿ ಎಲ್ಲ ಕ್ಲೀನಾಗಿ. ಮತ್ತೆ ಅರೇಂಜ್ಮೆಂಟ್ಸು ಚೆನ್ನಾಗಿತ್ತು. ದೊಡ್ಡ ಸ್ಟೇಜು, ಸಿಟಿಯಿಂದ ಔಟ್ಸ್ಕಟ್ಸು ಚೆನ್ನಾಗಿ ಮಾಡಿದ್ರು. ನೀವು ಬಂದಿದ್ರಿ ಅನ್ಕೊಂತೀನಿ. ಹೌದು. ಶ್ರೇಯಾ ಘೋಷಲ್ ಇವೆಂಟ್ ದಿನ ಮತ್ತೆ ರೆಹಮಾನ್ ಸರ್ ದಿನ, 2 ದಿನ. ಅಂದ್ರೆ ಅಲ್ಲಿ ಔಟ್ಸ್ಕರ್ಟ್ಸ್ ಆಗಿರೋದ್ರಿಂದ ತುಂಬಾ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಲಾಸ್ಟ್ ಟೈಮ್. ಮೈಸೂರು ಏನು ಗೊತ್ತಾ, ಏನು 5 ಕಿಲೋಮೀಟರ್ ಅಷ್ಟೇ. ಹೌದು. ಔಟ್ಸ್ಕರ್ಟು ನಿಮ್ಮ ಪ್ಯಾಲೇಸಿಂದ 5 ರಿಂದ 6 ಕಿಲೋಮೀಟರ್. ಏನಿಲ್ಲ, ಈ ಬೆಂಗಳೂರಿಗೆಲ್ಲ ಹೋಲಿಸ್ಕೊಂಡ್ರೆ ಆ ಥರ ಎಲ್ಲ ಏನಿಲ್ಲ. ಬಟ್ ಕ್ಲೀನಾಗಾಯಿತು. ಹೊರಗಡೆ ಮಾಡೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಇದೊಂದು ಇದಾಗುತ್ತೆ. ನಿಮಗೆ ರಿಂಗ್ ರೋಡ್ ಹತ್ರ ಎಲ್ಲ ಇಲ್ಲಿ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಯಾರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಅಲ್ಲಿಂದ ಟ್ರಾಫಿಕ್ ಇರಲ್ಲ. ಸೊ ಅವೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಅಲ್ಲಿ ಮಾಡಲೇಬೇಕು. ಅಲ್ಲಿ ಮಾಡಿದ್ದು ಸರಿ, ನಮ್ಮ ಪ್ರಕಾರ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡಿದ್ದು ಕರೆಕ್ಟ್ ಆಗಿತ್ತು. ಪರ್ಫೆಕ್ಟ್. ನಾವು 10 ಜನ ಬೌನ್ಸರ್ಸ್ ಇರೋದು ಒಂದೇ, ನಮ್ಮ ಜೊತೆ ಒಬ್ಬರು ಪೊಲೀಸ್ ಇರೋದು ಒಂದೇ. = ಯಾಕಂದರೆ ಅವ್ರು ಪ್ರೆಸೆಂಟ್ ಇದ್ದರೆ ಸಾಕು, ನಾವು ಕೆಲಸ ಮಾಡಲಿ. ನಾವೆಲ್ಲ ಆ್ಯಕ್ಟಿವಾಗಿ ಓಡಾಡ್ಕೊಂಡು ಎಲ್ಲ ಇದು ಮಾಡಿ ಜಸ್ಟ್ ಅವ್ರು ಕೂತಿದ್ರೆ ಸಾಕು, ಅಲ್ಲಿ ಕೆಲಸ ಆಗುತ್ತೆ, ಕ್ಲೀನಾಗಿ ಕೆಲಸ ಆಗುತ್ತೆ. ಸೊ ಅವ್ರ ಸಹಕಾರ ನಮಗೆ ಭಾರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ. ಈಗ ಔಟ್ಸೈಡ್ ಶೂಟಿಂಗ್ ಮಾಡ್ತೀವಿ. ಈಗ ರಜನಿಕಾಂತ್ ಅವ್ರದ್ದೇ ಇರ್ಬೋದು, 7 ದಿನ ಶೂಟಿಂಗ್ ಮಾಡಿದ್ರು. ನಾವೆಷ್ಟು 50 ಜನ ಬೌನ್ಸರ್ಸ್ ಇದ್ದು. ಬಟ್ ಪೊಲೀಸು ಇದ್ದರು. ಬಟ್ ಅವ್ರು ಸುಮ್ಮನೆ ಕುಂತಿದ್ರೆ ಸಾಕು ನಮ್ಮ ಜೊತೆ. ಅವ್ರು ಕುಂತಿದ್ರೆ ಕೆಲಸ ಆಗುತ್ತೆ. ಈಗ ಎಕ್ಸಾಂಪಲ್ಲು ಒಬ್ರು ಕೇಳ್ತಾರೆ,
ಈಗ 10 ಜನ ಬರ್ತಾರೆ ಅಂದರೆ 10 ಜನನೂ ನಮ್ಮ ಮಾತು ಕೇಳಲ್ಲ, 9 ಜನ ಕೇಳ್ತಾರೆ. ಒಬ್ಬ ಅಂತೂ ತರಲೆ ಮಾಡೇ ಮಾಡ್ತಾರೆ. ನಮ್ಮೂರು ಬಂದಿದ್ದೀರಾ, ನಾವು ಹೋಗ್ಬೇಕು ಆ ಕಡೆ ಶೂಟಿಂಗ್, ಅವ್ನಿಗೇನು ಕೆಲಸ ಇರಲ್ಲ, ನಾವು ಏನು ಕೆಲಸ ಇರೋ ಜಾಗದಲ್ಲೇ ಶೂಟಿಂಗ್ ಮಾಡ್ತಾ ಇರ್ತೀವಿ, ಅದು ನಮ್ಮದೇ ಜಮೀನು, ನಾವು ಅಲ್ಲಿ ಹೋಗ್ತೀವಿ, ನಮ್ಮ ಜಾಗದಲ್ಲಿ ನೀವು ಶೂಟಿಂಗ್ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ತರಲೆ ತುಂಬ ಮಾಡ್ತಾರೆ. ಸೊ ಈ ಥರ ಇದ್ದಾಗ ಪೊಲೀಸ್ ಇದ್ದಾಗ ಅವಾಯ್ಡ್ ಆಗುತ್ತೆ.